ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಇನ್ವೆಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿಮಗೇನಾದರೂ ಲಾಸ್ ಆಗಿದೆ ಇಂಟ್ರಾಡೇಯಲ್ಲಿ, ಇವತ್ತು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಸ್ನೇಹಿತರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಪರ್ಸ್ನಲಿ ನಾನೇ ಯೂಸ್ ಮಾಡ್ತಾ ಇರೋ ಸ್ಟ್ರಾಟಜಿ. 2-3 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಟ್ರಾಟಜಿಯಿಂದ ನನಗೆ ಒಂದು ಗುಡ್ ರಿಟರ್ನ್ಸ್ ಬಂದಿದೆ ಇಂಟ್ರಾಡೇಯಲ್ಲಿ, ಡೇ ಟ್ರೇಡಿಂಗಲ್ಲಿ. ಸೊ ಆ ಸ್ಟ್ರಾಟಜಿ ನಾನು ನಿಮಗೆ ನಿಫ್ಟಿ 50ಯಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಈ ಸ್ಟ್ರಾಟಜಿನ ಅಥವಾ ಸ್ಟಾಕ್ಸಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇನ್ನದರ್ ಒನ್ ಥಿಂಗ್ ಇಸ್, ನಾನು ಈ ಸ್ಟ್ರಾಟಜಿಯಿಂದ ಕೋಡ್ ಮಾಡಿದ್ದೀನಿ ಸ್ನೇಹಿತರೆ ಅಲ್ಗೋ ಟ್ರೇಡಿಂಗಲ್ಲಿ. ಸೊ ನಾನು ಮ್ಯಾನ್ಯುವಲ್ಲಿ ಟ್ರೇಡ್ ಮಾಡೋದಿಲ್ಲ. ಸೊ ಯಾವ ಥರ ಅಂದರೆ, ನಾನು ಪರ್ಸ್ನಲಿ ನಾನೇ ಟ್ರೇಡ್ ಮಾಡೋದಿಲ್ಲ ಚಾರ್ಟ್ ನೋಡಿಕೊಂಡು. ಸೊ ನಾನು ಅಲ್ಗೋ ಟ್ರೇಡಿಂಗಲ್ಲಿ ಕೋಡ್ ಮಾಡಿದ್ದೇನೆ. ಸೊ ನನ್ನ ಸ್ಪೆಸಿಫಿಕ್ ಕಂಡೀಷನ್ಸ್ ಏನಾದರೂ ಬೈ ಸಿಗ್ನಲ್ ಬಂತಂದರೆ ಆಟೋಮೆಟಿಕ್ಲಿ ಅದೇ ಟ್ರೇಡೇ ಮಾಡುತ್ತೆ. ಬೈ, ಸೆಲ್, ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್, ಎವ್ರಿಥಿಂಗ್ ಇಸ್ ದೇರ್ ಇನ್ ದ್ಯಾಟ್ ಕೋಡ್. ನಿಮಗೇನಾದರೂ ಆ ಕೋಡ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಆ ಸ್ಟ್ರಾಟಜಿ ಯಾವುದಪ್ಪ ಅಂದರೆ, ನಾನು ಪರ್ಸ್ನಲಿ ಫೇವ್ರೇಟ್ ಆಗಿರೋ ಸ್ಟ್ರಾಟಜಿ ಇದು. ಇವತ್ತು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಓಕೆ, ಇಂಡಿಕೇಟರ್ ಯಾವ್ದು ಯೂಸ್ ಮಾಡ್ಬೇಕಪ್ಪ ಅಂದರೆ ಈ ಸ್ಟ್ರಾಟಜಿಯಲ್ಲಿ ಇ ಎಮ್ ಎ ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್. ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಫಸ್ಟ್ ಬರುತ್ತೆ, ಮೂವಿಂಗ್ ಎವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಡಿಫಾಲ್ಟ್ ವ್ಯಾಲ್ಯೂ ಎಷ್ಟು ಇರುತ್ತಪ್ಪ ಅಂದರೆ 9 ಇರುತ್ತೆ. ಸೊ ಚೇಂಜ್ ದ ಲೆಂತ್ ಟು 10. ಓನ್ಲಿ ಒನ್ ಸೆಟ್ಟಿಂಗ್, ಓನ್ಲಿ ಒನ್ ಇಂಡಿಕೇಟರ್. ಇದು ಒಂದೇ ಇಂಡಿಕೇಟರ್ ಸಾಕು ಸ್ನೇಹಿತರೆ. ನೀವೇನಾದರೂ ಪ್ರಾಪರಾಗಿ ಈ ಇಂಡಿಕೇಟರ್ ಯೂಸ್ ಮಾಡಿದರೆ 100% ಶ್ಯೂರ್. ನೀವೇನಾದ್ರು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿಯಿಂದ ಟ್ರೇಡ್ ಮಾಡಿದರೆ 100% ಶ್ಯೂರ್ ಸ್ನೇಹಿತರೆ, ಮಂತ್ ಎಂಡಲ್ಲಿ ನೀವು ಪ್ರಾಫಿಟಲ್ಲಿ ಇರ್ತೀರ. ಮಂತ್ ಎಂಡಲ್ಲಿ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ಇವತ್ತು ಲಾಸ್ ಆಗುತ್ತೆ, ನಾಳೆ ಪ್ರಾಫಿಟ್ ಆಗುತ್ತೆ. ಸೊ ನಮ್ಮ ಟಾರ್ಗೆಟ್ ಏನಾದರೂ ಮಂತ್ ಎಂಡ್. ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಯೂಸ್ ಮಾಡಬೇಕಪ್ಪ ಅಂದರೆ 1:3 ಟಾರ್ಗೆಟ್ನ ಇಟ್ಕೋಬೇಕು ನೀವು. 1:3 ಅಂದರೆ ನೀವೇನಾದರೂ ಸೋತ್ರೆ ₹1 ಸೋಲ್ಬೇಕು, ಗೆದ್ದರೆ ₹3 ಗೆಲ್ಲಬೇಕು. ಸೊ ಇದೇ ರೀತಿ ನೀವೇನಾದರೂ 10 ಟ್ರೇಡ್ ತೊಗೊಂಡ್ರೆ 10 ಟ್ರೇಡಲ್ಲಿ ನೀವು 6 ಟ್ರೇಡ್ ಸೋತ್ರೆ ಎಷ್ಟು ರೂಪಾಯಿ ಲಾಸ್ ಆಗುತ್ತೆ? ₹6 ಲಾಸ್ ಆಗುತ್ತೆ. ಅದೇ ಗೆದ್ದರೆ 4 × 3 ₹12 ಪ್ರಾಫಿಟ್ ಆಗುತ್ತೆ. ಸೊ ಸ್ಟಿಲ್ ನೀವು ₹6 ಪ್ರಾಫಿಟಲ್ಲೇ ಇದ್ದೀರಾ. ಸೊ ಈ ಥರ ನೀವೇನಾದ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ, ಕನ್ಸಿಸ್ಟೆನ್ಸ್ ಮಾಡಿ, ಆ್ಯಂಡ್ ಒಂದೇ ಸ್ಟ್ರಾಟಜಿ ನೀವೇನಾದರೂ ಅಪ್ಲೈ ಮಾಡಿದರೆ 1 ಮಂತ್ವರೆಗೂ ನೀವು ಖಂಡಿತವಾಗಿ ಪ್ರಾಫಿಟಲ್ಲಿ ಇರ್ತದೆ ಸ್ನೇಹಿತರೆ. ಓಕೆ, ಆ ಸ್ಟ್ರಾಟಜಿ ಯಾವುದಪ್ಪ ಅಂದರೆ 10 EMA ಸ್ಟ್ರಾಟಜಿ. ಈ 10 EMA ಸ್ಟ್ರಾಟಜಿಯಿಂದ ಏನು ಹೇಳಪ್ಪ ಅಂದರೆ, ಒಂದು ಫುಲ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದು ಟ್ರೆಂಡ್ ಇರುತ್ತಲ್ಲ ಸ್ನೇಹಿತರೆ, ಆ ಟ್ರೆಂಡ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಇವಾಗ ಏನಾದರೂ ಒಂದು ರಿವರ್ ಇದೆ ಅಂದರೆ, ಆ ರಿವರಲ್ಲಿ ಬೋಟ್ ಬಿಟ್ಟರೆ ಹೆಂಗೆ ಹೋಗುತ್ತಲ್ಲ, ಆ ಥರ ನಾವು ಯಾವತ್ತೂ ರಿವರ್ಸ್ ಮಾಡಬಾರ್ದು. ಸ್ಟ್ರಾಟಜಿನ ರಿವರ್ಸಲ್ ಪ್ಯಾಟರ್ನ್ ಮಾಡಬಾರ್ದು. ಇವಾಗ ಏನಾದರೂ ಅಪ್ ಟ್ರೆಂಡಲ್ಲಿ ಇದ್ದಾರೆ ಮಾರ್ಕೆಟು ನಿಫ್ಟಿ 50, ಸೊ ಆ ಮಾರ್ಕೆಟಲ್ಲಿ ನಾವು ಕೂಡ ಹೋಗಬೇಕು, ನಾವು ಅಪ್ ಟ್ರೆಂಡಲ್ಲೇ ಹೋಗಬೇಕು. ಸೊ ಆ ಅಪ್ ಟ್ರೆಂಡ್ ಯಾವ ಥರ ಕಂಡು ಹಿಡ್ಕೋಬೇಕಪ್ಪ ಅಂದರೆ ಈ ಸ್ಟ್ರಾಟಜಿ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಐ ವಿಲ್ ಟೆಲ್ ಯು. ನೋಡ್ಬೋದು ಸ್ನೇಹಿತರೆ, ನಾವು ರ್ಯಾಂಡಮಾಗಿ ಒಂದು ಡೇಟ್ ಚೂಸ್ ಮಾಡಿದ್ದೀನಿ. ಇಲ್ಲಿ ಅಪ್ ಟ್ರೆಂಡಲ್ಲಿ ಇದೆ ಸ್ನೇಹಿತರೆ. ಮೇಲೆ ನೋಡ್ಬೋದು 1 ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್, ಫೋರ್ತ್ ಕ್ಯಾಂಡಲ್, ಇವು 4 ಕ್ಯಾಂಡಲ್ ಅಪ್ ಟ್ರೆಂಡಲ್ಲಿದೆ. ಸೊ ನಮ್ಮದು ಸ್ಟ್ರಾಟಜಿ ಪ್ರಕಾರ ನಾವು ವೇಟ್ ಮಾಡಬೇಕು ಒಂದು ರೆಡ್ ಕ್ಯಾಂಡಲ್ ಬರೋವರೆಗೂ. ನೀವು ನೋಡ್ಬೋದು 5th ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬಂತ. ದಿಸ್ ಈಸ್ ಅವರ್ ಸಿಗ್ನಲ್ ಕ್ಯಾಂಡಲ್. ಓಕೆ, ಫಸ್ಟ್ ಕಂಡೀಷನ್ ಏನು, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇರಬೇಕು ಆ್ಯಂಡ್ ಒಂದು ರೆಡ್ ಕ್ಯಾಂಡಲ್ ಬರೋ ಮಟ್ಟ ನಾವು ವೇಟ್ ಮಾಡಬೇಕು. ಓಕೆ, ನಮ್ಗೆ ಒಂದು ರೆಡ್ ಕ್ಯಾಂಡಲ್ ಬಂತು. ಇವಾಗ ನೆಕ್ಸ್ಟ್ ಸ್ಟ್ರಾಟಜಿ ಏನು ಮಾಡಪ್ಪ ಅಂದರೆ, ಈ ರೆಡ್ ಕ್ಯಾಂಡಲ್ ಲೋ ಇದೆಯಲ್ಲ ಸ್ನೇಹಿತರೆ, ಅದು ಈ 10 EMAಗೆ ಟಚ್ ಆಗಿರಬಾರ್ದು. ಓಕೆ, ಫಸ್ಟ್ ರೂಲ್ಸು, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇರಬೇಕು, ಒಂದು 2 to 3 ಕ್ಯಾಂಡಲ್ಸ್ ಗ್ರೀನ್ ಕ್ಯಾಂಡಲ್ಸ್ ಬರಬೇಕು. ಸೆಕೆಂಡ್ ರೂಲ್ಸ್ ಏನಂದರೆ, ಒಂದು ರೆಡ್ ಕ್ಯಾಂಡಲ್ ಬರೋ ಮಟ್ಟ ವೇಟ್ ಮಾಡಬೇಕು. ಆ್ಯಂಡ್ ಥರ್ಡ್ ರೂಲ್ ಏನಂದರೆ, ಆ ರೆಡ್ ಕ್ಯಾಂಡಲ್ ಲೋ ಇದೆಯಲ್ಲ ಅದು 10 EMAಗೆ ಟಚ್ ಆಗಿರಬಾರ್ದು. ಓಕೆ, ದಿಸ್ ಮಚ್ ಅಂಡರ್ಸ್ಟುಡ್ ಐ ಥಿಂಕ್. ಸೊ ನೆಕ್ಸ್ಟ್ ನಾವು ಆ ರೆಡ್ ಕ್ಯಾಂಡಲ್ ಹೈ ಇದೆಯಲ್ಲ ಸ್ನೇಹಿತರೆ, ಆ ಹೈಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು, ಹಾರಿಜಾಂಟಲ್ ಲೈನ್. ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ 4th ಸ್ಟೆಪ್ ಏನಪ್ಪ ಅಂದರೆ, ಅದ್ರ ಹೈ ಮೇಲೆ ನಾವು ಮಾರ್ಕ್ ಮಾಡ್ಕೊಂಡ್ಮೇಲೆ ವೇಟ್ ಮಾಡಬೇಕು. ಒಂದು 2 to 3 ಕ್ಯಾಂಡಲ್ ಮಟ್ಟ ವೇಟ್ ಮಾಡಬೇಕು. ಏನಾದರೂ ಒಂದು 5 to ನೆಕ್ಸ್ಟ್ 2 to 5 ಕ್ಯಾಂಡಲ್ಸಲ್ಲಿ ಯಾವುದಾದ್ರು ಕ್ಯಾಂಡಲ್ಸ್ ಬ್ರೇಕ್ ಮಾಡ್ತಂದ್ರೆ ಹೈನ ನಾವು ಎಂಟ್ರಿ ತೊಗೋಬೇಕು. ನಾವಿಲ್ಲಿ ನೋಡ್ಬೋದು, ಈ ಹೈನ ಬ್ರೇಕ್ ಮಾಡಿ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ. ವೇಟ್ ಮಾಡಬೇಕು ಸ್ನೇಹಿತರೆ ಕ್ಲೋಸ್ ಆಗೋವರೆಗೂ. ಅದ್ರ ಮೇಲೆ ಬ್ರೇಕ್ ಮಾಡಿ ಏನಾದರೂ ಅದ್ರ ಮೇಲ್ಗಡೆ ಏನಾದರೂ ಕ್ಲೋಸ್ ಆದರೆ ನೆಕ್ಸ್ಟ್ ಕ್ಯಾಂಡಲಲ್ಲಿ ನಾವು ಎಂಟ್ರಿ ತೊಗೋಬೇಕು. ಇಲ್ಲಿ ನೋಡ್ಬೋದು, ಇದು ಬ್ರೇಕ್ ಆಯಿತು. ಸೊ ನಾನು ಇಲ್ಲಿ ಟ್ರೇಡ್ ತೊಗೋತೀನಿ. ಟ್ರೇಡ್ ನಾವು ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆದಲ್ಲಿ ತೊಗೋತೀನಿ ಇಲ್ಲಿ. ಓಕೆ, ದಿಸ್ ಇಸ್ ಅವರ್ ಎಂಟ್ರಿ ಕಂಡೀಷನ್. ನಾವು ನೆಕ್ಸ್ಟ್ ಕಂಡೀಷನ್, ಇಂಪಾರ್ಟೆಂಟ್ ಕಂಡೀಷನ್ ಏನಪ್ಪ ಅಂದರೆ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್. ಇಲ್ಲೇನಾದರೂ ಬಿಗ್ನರ್ಸು ಸ್ಟಾಪ್ ಲಾಸ್ನೇ ಹಾಕೋದಿಲ್ಲ, ಅದು ತುಂಬ ರಿಸ್ಕಿ ಸ್ನೇಹಿತರೆ. ಸ್ಟಾಪ್ ಲಾಸ್ ಇರುತ್ತೆ ಅಂದರೆ ಮಾತ್ರ ನಾವು ಪ್ರಾಫಿಟ್ ಆಗ್ತೀವಿ ಟ್ರೇಡಿಂಗಲ್ಲಿ. ಪ್ರಾಪರ್ ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ದರೆ ಮಾತ್ರ ನಾವು ಪ್ರಾಫಿಟ್ ಆಗೋಕ್ಕೆ ಸಾಧ್ಯ. ಸ್ಟಾಪ್ ಲಾಸ್ ಬಂದುಬಿಟ್ಟು ಆ ರೆಡ್ ಕ್ಯಾಂಡಲ್ ಲೋ ಇದೆಯಲ್ಲ ಅದಕ್ಕಿಂತ ಒಂದು ತೆಳಗಡೆ 2 to 3 ಪಾಯಿಂಟ್ಸ್ ಬಫರ್ ಹಾಕಿ ತೆಳಗಡೆ ಇಡಿ ಸ್ನೇಹಿತರೆ, ಇಷ್ಟು. ಓಕೆ, ಟಾರ್ಗೆಟ್ ಬಂದು ಫಸ್ಟ್ ನೀವೇನಾದರೂ ಬಿಗ್ನರ್ಸ್ ಆಗಿದ್ದರೆ 1:1.5 ಇಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಈಸಿಯಾಗಿ ನಾವು ಇಲ್ಲಿ
1:3 ರೀಚ್ ಆಗಿದ್ದೀವಿ. ಓಕೆ, ಬೇಡ ನಮಗೆ, ನಮ್ಮ ರೂಲ್ಸ್ ಪ್ರಕಾರ 1:1.5 ಇಡೋಣಂತೆ, ಅಷ್ಟೇ ಸಾಕು. ಓಕೆ, ನೀವು ರೀಚ್ ಆದಮೇಲೆ ನೀವು ಟ್ರೇಲ್ ಮಾಡ್ಬೋದು, ಟ್ರೇಲಿಂಗ್ ಸ್ಟಾಪ್ ಲಾಸ್ ಮಾಡ್ಬೋದು. ನಿಮಗೇನಾದರೂ ಟ್ರೇಲಿಂಗ್ ಸ್ಟಾಪ್ ಲಾಸ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಓಕೆ, ಫಸ್ಟ್ ಕಂಡೀಷನ್ ಏನಾಯ್ತು, ಟ್ರೂ ಆಯಿತು, ನಮ್ಗೆ ಪ್ರಾಫಿಟ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಷ್ಟು ತೊಗೊಂಡಿದೆ ಕಂಡೀಷನ್ಸ್. ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂತಾ, ಅಪ್ ಟ್ರೆಂಡ್ ಇದೆ, 2 ರೆಡ್ ಕ್ಯಾಂಡಲ್ಸ್ ಬಂತು. ಅದ್ರ ಹೈನ ಮಾರ್ಕ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೇನೆ. ಆ್ಯಂಡ್ ವೇಟ್ ಮಾಡಿ ಒಂದು ನೆಕ್ಸ್ಟ್ 5-2 ಕ್ಯಾಂಡಲ್ಸ್ ಒಳಗೆ ಬ್ರೇಕ್ ಮಾಡೋವರೆಗೂ. ಇಲ್ಲೊಂದು ಕ್ಯಾಂಡಲ್ ಬ್ರೇಕ್ ಮಾಡ್ತು. ಓಕೆ, ಸೊ ಅಗೇನ್ ನೀವು ಲಾಂಗ್ ಪೊಸಿಷನ್ ತೊಗೋಬೋದು. ಇಲ್ಲಿ ನಾನು ಲಾಂಗ್ ಪೊಸಿಷನ್ ತೊಗೋತೀನಿ. ಇಲ್ಲಿ ಲಾಂಗ್ ಪೊಸಿಷನ್ ತೊಗೋತೀನಿ. ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು, ನೀವು ಹೇಳಿ, ಥಿಂಕ್ ಮಾಡಿ. ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ರೆಡ್ ಕ್ಯಾಂಡಲ್ ಬೀಳೋ 1, 2 to 3 ಬಫರ್ ಕೆಳಗಡೆ ಇಡಬೇಕು. ಆ್ಯಂಡ್ ಟಾರ್ಗೆಟ್ ಬಂದುಬಿಟ್ಟು ಈಸಿಯಾಗಿ 1:1.5 ಅಥವಾ 1:2 ನೀವು ಇಟ್ಕೋಬೋದು. 1:2 ರೀಚ್ ಆಯಿತು. ಯಾವಾಗ ರೀಚ್ ಆಯಿತು? ವಿತಿನ್ 30 ಮಿನಿಟ್ಸ್ ರೀಚ್ ಆಯಿತು. ಏನೋ ಮಾರ್ಕೆಟ್ ಟ್ರೆಂಡಲ್ಲಿ ಇತ್ತಂದರೆ ನಾವು ಟ್ರೆಂಡ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೋದು ಈ ಸ್ಟ್ರಾಟಜಿಯಿಂದ. ಓಕೆ, ದಿಸ್ ಇಸ್ ಬೈ ಕಂಡೀಷನ್ಸ್ ಸ್ನೇಹಿತರೆ. ನಿಮಗೆ ಸೆಲ್ ಬೇಕಂದರೆ ಸೆಲ್ಲು ತೋರಿಸ್ತೀನಿ. ಏನಾದರೂ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂದರೆ ವೇಟ್ ಮಾಡಬೇಕು ಒಂದು ಗ್ರೀನ್ ಕ್ಯಾಂಡಲ್ ಬರೋವರೆಗೂ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು ಡೌನ್ ಟ್ರೆಂಡ್ ಇದೆನಾ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು. ಓಕೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಫಸ್ಟ್. ಓಕೆ, ಅದ್ರ ಲೋನು ಮಾರ್ಕ್ ಮಾಡ್ಕೊಂಡು ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೇನೆ. ಈಗ ನಾನು ಅಪ್ಲೈ ಮಾಡಿದ್ದೆ ಸ್ಟ್ರಾಟಜಿ, ಸೊ ನಂಗೆ ಪ್ರಾಫಿಟ್ ಆಯಿತು ಈ ಟ್ರೇಡಲ್ಲಿ. ಸೊ ನಾವಿಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಎಂಟ್ರಿ ತೊಗೋತೀವಿ. ಇಲ್ಲಿಗೆ ಸ್ಟಾಪ್ ಲಾಸ್ ಬಂದುಬಿಟ್ಟು ಆ ಗ್ರೀನ್ ಕ್ಯಾಂಡಲ್ ಎಬೋ, ಆ್ಯಂಡ್ ಟಾರ್ಗೆಟ್ ಬಂದುಬಿಟ್ಟು ಈಸಿಯಾಗಿ 1:2 ಈಸಿಯಾಗಿ ರೀಚ್ ಆಗ್ಬೋದು. ನೋಡ್ಬೋದು ನೀವು ಇಲ್ಲಿ. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಸ್ಟ್ರಾಟಜಿ ಏನೈತೆ. ಓನ್ಲಿ 1 ಇಂಡಿಕೇಟರ್, ಒಂದು 3 to 4 ಇಂಡಿಕೇಟರ್ಸ್ ಯೂಸ್ ಮಾಡಿ ಟ್ರೇಡಿಂಗ್ ಇದೆ. ಸಿಂಪ್ಲೆಸ್ಟ್ ಟ್ರೇಡಿಂಗ್. ನೀವೇನಾದರೂ ತುಂಬ ಕಾಂಪ್ಲೆಕ್ಸಿಟಿ ಮಾಡಿಕೊಂಡ್ರೆ ಸುಮ್ಮನೆ ಲಾಸ್ ಆಗುತ್ತೆ. ಸೊ ಈಸಿಯಾಗಿ ಒಂದು ಇಂಡಿಕೇಟರ್ನ ಯೂಸ್ ಮಾಡ್ಕೊಳ್ಳಿ, ಆ್ಯಂಡ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ಕೊಳ್ಳಿ, ಆ್ಯಂಡ್ ಪ್ರಾಪರ್ ಮನಿ ಮ್ಯಾನೇಜ್ಮೆಂಟ್ ಅಪ್ಲೈ ಮಾಡಿ ನೀವು ಖಂಡಿತವಾಗಿ ಈ ಮಂತ್ ಆ್ಯಂಡ್ ಪ್ರಾಫಿಟಲ್ಲಿ ಇರ್ತೀರ ಸ್ನೇಹಿತರೆ. ಸೊ ಇದೇ ಥರ ನಿಮ್ಗೇನಾದರೂ ವೀಡಿಯೋ ಬೇಕಂದರೆ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ವಿ ವಿಲ್ ಗ್ರೋ ಆಲ್ ಅಂತ ಹೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.